ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 319ನೇ ನುಡಿ ಸ್ಮರಣೆ ನಮನ. ಫಾಲ್ಗುಣ ಮಾಸದಲ್ಲಿ ನಾವೆಲ್ಲರೂ ಇದ್ದೇವೆ. ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಒಂದು ಅವಧಿಯಲ್ಲಿ ಸಾಕಷ್ಟು ಯತಿಶ್ರೇಷ್ಠರ ದಾಸವರಣ್ಯರ ಆರಾಧನೆ ಕೂಡ ಬಂದಿದೆ. ಅದರಲ್ಲಿ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ. ಅವರ ವೇದನಿಧಿ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಪೂರ್ವಾಶ್ರಮದ ಹೆಸರು ರಂಗನಾಥಾಚಾರ್ಯರಂತ ಹೇಳಿ, ಅವರು ಪೀಠದಲ್ಲಿ ಇದ್ದಿದ್ದು ಕೇವಲ 3 ವರ್ಷ. ಅಂದರೆ ರಾಯರ ಸಮಕಾಲೀನವರು. ಸತ್ಯವ್ರತ ಅಂದರೆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ನೆಚ್ಚಿನ ಶಿಷ್ಯರು ಆಗಿದ್ದರು. ಒಂದು ಸಾರಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕಾಶ್ಮೀರದ ಕಡೆ ಹೋದಾಗ ಅಲ್ಲೇ ದೇಹಾಲಯಸಾದಾಗ ಅವರು ಹೇಳಿದರು, ನಾನು ಮಾಡ್ತಕ್ಕಂಥ ಪೂಜೆ ಮೂರ್ತಿಗಳನ್ನು ಒಯ್ದು ವೇದನಿಧಿ ತೀರ್ಥರಿಗೆ ಕೊಡು ಅಂತ ಹೇಳಿದ್ರಂತೆ. ಸಾಧಾರಣ 15 ದಿನಗಳಿಂದ ನಡ್ಕತ್ತ ಬಂದು ಆ ಒಂದು ಪಟ್ಟ ಶಿಷ್ಯ ರಂಗನಾಥಾಚಾರ್ಯರು ಬಂದು ವೇದನಿಧಿ ತೀರ್ಥರಿಗೆ ಕೊಟ್ಟರಂತೆ. ವೇದನಿಧಿ ತೀರ್ಥರು ಬಹಳ ಸಂತೋಷಪಟ್ಟರಂತೆ. ಎಲ್ಲ ಆಚಾರ್ಯರ ಮಧ್ವರ ಪೂಜೆ ಮಾಡಿದಂಥ ಮೂರ್ತಿಗಳು, ಸಾಕ್ಷಾತ್ ಬ್ರಹ್ಮನ ಕರಾರ್ಚಿತ ಮೂರ್ತಿಗಳು ಎಲ್ಲ ಶಿಷ್ಯ ತಂದುಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಆಯ್ತಂತೆ ವೇದನಿಧಿ ತೀರ್ಥರಿಗೆ. ಮುಂದೆ ವೇದನಿಧಿ ತೀರ್ಥರೇ ಅವರಿಗೆ ಆಶ್ರಮ ಕೊಟ್ಟು ಸತ್ಯವ್ರತ ತೀರ್ಥರು ಅಂತ ಹೇಳಿ ನೇಮಕ ಮಾಡಿದರು. ಅಲ್ಲಿವರೆಗೆ ಸತ್ಯ ಅಂತಕ್ಕಂಥ ಶಬ್ದ ಉತ್ತರಾದಿ ಮಠ ಪರಂಪರೆಯಲ್ಲಿ ಇದ್ದಿಲ್ಲ. ವೇದನಿಧಿ ತೀರ್ಥರು ಅವರ ಸತ್ಯವನ್ನು ಅರಿತು, ಯಾಕಂದರೆ ನೀ ಎಷ್ಟು ಗುರುಗಳು, ಎಷ್ಟು ನೆಚ್ಚಿನ ಶಿಷ್ಯ ಅಂತ ಹೇಳಿ ಅವರು ಕೊಟ್ಟಂಥ ಮೂರ್ತಿಗಳನ್ನು ಎಲ್ಲಿ ಇಡದೆ, ಅಪಹರಣ ಮಾಡದೆ, ಅದನ್ನು ಇನ್ನೊಬ್ಬರಿಗೆ ಕೊಡದೆ, ತಾನು ಉಪಯೋಗಿಸಿಕೊಳ್ಳದೆ ಅದನ್ನು ತಂದು ನೇರವಾಗಿ ನನಗೆ ತಂದು ಕೊಟ್ಟು ನಿನ್ನಂಥ ಒಂದು ಸತ್ಯ ನಿಷ್ಠೆ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಿ ಅವರಿಗೆ ಸತ್ಯವ್ರತ ಅಂತ ಹೇಳಿ ಕೊಟ್ಟರು. ಅಲ್ಲಿಂದ ಸತ್ಯ ಅಂತಕ್ಕಂಥ ಶಬ್ದ ಇವತ್ತಿನವರೆಗೂ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರೆಗೂ ಅದು ಇನ್ನೂ ಮುಂದುವರಿದು ಬರ್ತಾನಿದೆ. ಅಂಥ ಸತ್ಯವ್ರತ ಶ್ರೀಪಾದಂಗಳವರ ಕಾಲದಲ್ಲಿ ಅವರು ಒಂದು ಸತ್ಯ ಹೈದರಾಬಾದ್ಗೆ ಹೋದಾಗ ಅಲ್ಲಿಯ ಮುಸ್ಲಿಮಾನ್ ರಾಜ ಕೂಡ ಯಾವ ರೀತಿ ರಾಯರಿಗೆ ಮಾಂಸ ಮುದ್ದುಗಳನ್ನು ಇಟ್ಟು ಪರೀಕ್ಷೆ ಮಾಡಿದ್ರು, ಅದೇ ರೀತಿ ಅಲ್ಲಿ ಪರೀಕ್ಷೆ ಮಾಡಿದಾಗ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದಾಗ ಅಲ್ಲಿ ಕೂಡ ಹಣ್ಣು ಹಂಪಲ ಆಯಿತು ಅಂತ ಹೇಳಿದರೆ, ರಾಯರು ತೋರಿಸತಕ್ಕಂಥ ಒಂದು ಮಹಿಮೆಯನ್ನು ಸತ್ಯವ್ರತ ಶ್ರೀಪಾದಂಗಳವರು ಕೂಡ ತಮ್ಮ ಅವಧಿಯಲ್ಲಿ ತೋರಿಸಿದರು. ಅಂಥ ವಿಶೇಷ, ಯಾಕಂದರೆ ವೇದನಿಧಿ ತೀರ್ಥರ ಒಂದು ಪಟ್ಟ ಶಿಷ್ಯ, ವಿದ್ಯಾಧೀಶರ ಪಟ್ಟಧೀಶ ಆಗಿರತಕ್ಕಂಥ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಮಾಡಿದರೆ ನಿಜವಾಗಲೂ ಪ್ರತಿಯೊಬ್ಬರಿಗೂ ಸತ್ಯ ಅಂತಕ್ಕಂಥ ಶಬ್ದದ ಅರ್ಥ ಆಗ್ತದೆ. ಸತ್ಯವನ್ನು ನುಡಿಬೇಕತಕ್ಕಂತಹ ಮನಸ್ಸು ಬರ್ತದೆ. ಸತ್ಯಕ್ಕೆ ಒಂದು ವಿಶೇಷ ಅರ್ಥವನ್ನು ಕೊಟ್ಟವರೇ ಸತ್ಯವ್ರತ ಶ್ರೀಪಾದಂಗಳ ಸ್ಮರಣೆಯನ್ನು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಅದರ ಜೊತೆಗೆ ಈ ಒಂದು ಸಪ್ತಾಹ ಅಂತ ಹೇಳಿದ್ರೆ ರಾಯರ ಪಟ್ಟಾಭಿಷೇಕದಿಂದ ರಾಯರ ವರ್ಧಂತಿವರೆಗೆ ನಡೀತಕ್ಕಂಥ ಒಂದು ಏನು ಧರ್ಮ ಒಂದು ಕಾರ್ಯಗಳು ಏನಿದೆ ಆ ಒಂದು ಭಾಗಕ್ಕೆ ಒಂದು ಕಡೆ ಶ್ರೀ ರಾಘವೇಂದ್ರ ಗುರು ವೈಭವ ಅಂತ ಒಂದು ಕಡೆ ಕರೆದರೆ, ಈ ಒಂದು ಭಾಗಕ್ಕೆ ಸಪ್ತಾಹ ಅಂಥೇಳಿ ಕರೀತಾರೆ. ಅಂದರೆ ನವರಾತ್ರಿ ನಂತರ ದೊಡ್ಡ ಹಬ್ಬ, ದೊಡ್ಡ ಉತ್ಸವ ಅಂತ ಹೇಳಿದರೆ ಅದು ಸಪ್ತಾಹ. ಈಗಾಗಲೇ ನಮ್ಮ ಮೂಲ ಬೃಂದಾವನ ಅರ್ಚಕ ಮಂದಿರದವರು ಪರಿಮಳಾಚಾರ್ಯರು ದೇಶ ಎಲ್ಲ ಕಡೆ ಇಡೀ ಭಾರತಾದ್ಯಂತ ಸಂಚಾರ ಮಾಡಿ ಇವತ್ತಿಗೂ 32ನೇ ಒಂದು ಸಪ್ತಾಹವನ್ನು ಕುಸ್ತಿಯಲ್ಲಿ ವೈಭವದಿಂದ ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರ ಎಲ್ಲ ಶ್ರೀಮಠಗಳಲ್ಲಿ, ನಂಜನಗೂಡು ಸಂಸ್ಥಾನದ ಮಠಗಳಲ್ಲಿ ಇವತ್ತಿಗೂ ಗುರುವೈಭವ ಸಾಧಾರಣ 7 ದಿನ ನಿರಂತರವಾಗಿ ನಡೀತಾ ಇದೆ. ಎಲ್ಲ ಕಡೆ ಒಂದು ಉತ್ಸವ, ಪ್ರತಿಯೊಬ್ಬರಿಗೂ ಜ್ಞಾನ ಕಾರ್ಯ, ಸಂಗೀತ, ದಾಸ ಮತ್ತು ವ್ಯಾಸ ಸಾಹಿತ್ಯ ಕೇಳತಕ್ಕಂಥ ಭಾಗ್ಯ ಕೊಡ್ತಕ್ಕಂಥ ಒಂದು ವಾರ ಅಂತ ಹೇಳಿದರೆ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಗುರುವೈಭವ, ಶ್ರೀ ಗುರು ರಾಘವೇಂದ್ರ ವೈಭವ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು, ಅಂದರೆ ಉದ್ದೇಶ ಏನಂತ ಹೇಳಿದರೆ ಪ್ರತಿಯೊಬ್ಬರಿಗೂ ವೇದಾಂತ ಸಾಮ್ರಾಜ್ಯದ ಯತಿಶ್ರೇಷ್ಠರಿರ್ಬೋದು, ದಾಸವರ್ಣ್ಯರಿರ್ಬೇಕು, ಅವರು ಕೊಟ್ಟಂಥ ಕೊಡೆಗಳನ್ನು ಒಂದು ಸ್ಮರಿಸತಕ್ಕಂಥ ಪರ್ವಕಾಲ ಅಂತ ಹೇಳಿದರೆ ಅದು ಸಪ್ತಾಹ. ಈಗಾಗಲೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಎಷ್ಟು ದೊಡ್ಡ ಕೊಡುಗೆ ಅಂತ ಕೇಳಿದರೆ ನಾವು ವರ್ಷದಲ್ಲಿ 3 ದಿನ ಆರಾಧನೆ ಮಾಡಿ ಕೈ ಬಿಟ್ಬಿಡ್ತೀವಿ. ಆದರೆ ಅವರು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸಾಧಾರಣ 48ರಿಂದ 50 ಗ್ರಂಥಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಇವತ್ತಿಗೂ ಬರೀ ಆಯಾ ಒಂದೊಂದು ಗ್ರಂಥದ ಮೇಲೆ ಸಾಕಷ್ಟು ಜನ PhD ಕೂಡ ಮಾಡಿದ್ದಾರೆ. ಅಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ತಂಜಾವೂರಿನಲ್ಲಿ ಆಯಿತು.
ಅಂಥ ಒಂದು ಅದೇ ರೀತಿಯಾಗಿ ವರ್ಧಂತಿ ಕಾರ್ಯಕ್ರಮ ಕೂಡ ಭಾಳ ವೈಭವದಿಂದ ಅವರ ಹುಟ್ಟೂರು ಆಗಿರ್ತಕ್ಕಂಥ ಗ್ರಾಮದಲ್ಲಿ ಕೂಡ ನಡೀತಾ ಇದೆ. ಸರ್ವ ಜಗಳಲ್ಲಿ, ಯಾಕಂದರೆ ಅವರೇನು ಪಾದಕಗಳನ್ನು ಇಟ್ಟು ಪಟ್ಟಾಭಿಷೇಕ ಅಂತ ಹೇಳಿ ಇವತ್ತಿಗೂ ಬಂಗಾರದ ಪಾದಕಗಳನ್ನು ಇಟ್ಟು ಆ ಮಂತ್ರಾಲಯದಲ್ಲಿ ಮಾಡ್ತಾರೆ. ಅದು ನೋಡ್ತಕ್ಕಂಥ ದೊಡ್ಡ ಕಾರ್ಯಕ್ರಮ, ಆ ಉತ್ಸಾಹ ಆ ಎಲ್ಲ ಕಡೆ 9 ದಿನ 7 ದಿನಗಳ ಕಾಲ ಆ ದೊಡ್ಡ ದೊಡ್ಡ ಜ್ಞಾನಿಗಳಿಂದ ಒಂದು ಜ್ಞಾನ ಪ್ರಸಾರ ಕೂಡ ಆಗ್ತಾ ಇದೆ. ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರಿಂದ ದಾಸವಾಣಿ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ವೈಭವದಿಂದ ನಡೀತಕ್ಕಂಥ ಈ ಒಂದು ಸಪ್ತಾಹ ರಾಯರು ಎಂಥ ತಮ್ಮ 26ನೇ ವಯಸ್ಸಿನಲ್ಲಿ ಇತಿಹಾಶ್ರಮ ಸ್ವೀಕಾರ ಮಾಡಿದರು. ಆ ಸ್ವೀಕಾರ ಮಾಡಿ ಕೇವಲ ಆ ಸುಧೀಂದ್ರ ತೀರ್ಥರ ಕೇಳಿದಾಗ ಮೊದಲು ಒಲ್ಲೆ ಅಂತ ಹೇಳಿದರು. ಸಾಕ್ಷಾತ್ ಸರಸ್ವತಿಯೇ ಆ ಒಂದು ಕನಸಿನಲ್ಲಿ ಬಂದು, ಇಲ್ಲ ನೀನು ಭೂಮಿಗೆ ಬಂದಿದ್ದೆ, ಅವತಾರ ಮಾಡಿದ್ದೆ ಇದ್ರ ಸಂಬಂಧ ಅಂತ ಹೇಳಿದಾಗ ಇವಾಗ ಒಪ್ಪಿಕೊಂಡ್ರು. ಇವತ್ತು ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವತಾರ ಆಗ್ಲಿಕ್ಕೆ ಕಲ್ಪನೆ ಮಾಡ್ಕೊಂಡ್ರೆ ಭಾಳ ವಿಶೇಷ ಅಂತ, ಯಾಕಂತ ಹೇಳಿ ದಿಗ್ಭ್ರಮೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಈ ಶ್ರಾದ್ದ ಪಕ್ಷಗಳು ನಡೀತಕ್ಕಂಥ ಸ್ಥಳಗಳು ಅಂತ ಹೇಳಿದರೆ ಮಠಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪರಂಪರೆ ಬಂದಿರತಕ್ಕಂಥ ಮಠಗಳು ಏನಿದೆ, ಸಾಧಾರಣ ನಮ್ಮ ಇಡೀ ಭಾರತದಾದ್ಯಂತ 3000 ಮಠಕ್ಕೂ ಹೆಚ್ಚು ಮಠಗಳು ಇದೆ. ಅಂಥ ಒಂದು ಕಾರ್ಯವನ್ನು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಆಗಲಿಕ್ಕೆ ಅಲ್ಲಿ ಹೋಗಿ ಮಠಕ್ಕೆ ಹೋಗಿ ಮಾಡ್ಕೊಂಡು ಬರ್ತಾರೆ. ಮಠದಲ್ಲಿ ಕೂಡ ಸಾಕಷ್ಟು ಅವರಿಗೆ ಅನುಕೂಲತೆಗಳನ್ನು ಮಾಡಿಕೊಂಡು ಅವರ ತಂದೆ ತಾಯಿಗಳ ಸ್ಮರಣೆ, ಹಿರಿಯರ ಸ್ಮರಣೆ, ಪಿತೃ ದೇವತೆಗಳ ಸ್ಮರಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಶ್ರೀಮಠಗಳಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ರಾಯರು ಎಂಥ ಕರುಣಾಳುಗಳು ಅಂತ ಹೇಳಿದರೆ, ಅಂದರೆ ನಿಮ್ಮ ಹಿರಿಯರ ದಿನವನ್ನು ಯಾರೂ ಮರೆಯಬಾರದು, ನಮ್ಮ ಮಠಗಳಲ್ಲೇ ಮಾಡಿರಿ ಅಂತ ಹೇಳಿ ಏನು ಇವತ್ತು ಉತ್ತರಾದಿ ಮಠ ಪರಂಪರೆಯಲ್ಲಿ ಇರ್ಬೋದು, ರಾಯರ ಮಠದ ಪರಂಪರೆಯಲ್ಲಿ ಇರ್ಬೋದು, ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಇರ್ಬೋದು, ಎಲ್ಲೆಲ್ಲಿ ಮಠಗಳಿದೆ ಅಲ್ಲೆಲ್ಲಿ ದೈವತ್ವದ ಕಾರ್ಯ, ಪಿತೃ ಕಾರ್ಯ ನಡೀತಾ ಇದೆ. ಅದಕ್ಕೆ ಕರ್ತರು ಅಂತ ಹೇಳಿದರೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವತಾರ ಎಷ್ಟು ಅವರು ಪೂರ್ವಾಶ್ರಮದಲ್ಲಿ ಕೂಡ ಸಾಕಷ್ಟು ಮಹಿಮೆಯನ್ನು ತಗೊಂಡು, ಯಾಕಂತ ಹೇಳಿದ್ರೆ ಆ ಪರಿಮಳಾಚಾರ್ಯರಂತೆ ಕರೆದಿದ್ದೇ ಅವರಿಗೆ ಪೂರ್ವಾಶ್ರಮದಲ್ಲಿ. ಅದಾದ ನಂತರ ಸಾಕಷ್ಟು ಗ್ರಂಥಗಳನ್ನು ಬರೆದರು. ಆ ಸಮಾಜಕ್ಕೆ ಒಂದೊಂದು ಕೊಡುಗೆ ಅಮೂಲ್ಯ. ಯಾಕಂತ ಹೇಳಿದ್ರೆ ಅವರು ಕೇವಲ ಒಂದು ವೈಷ್ಣವರಿಗೆ ಒಂದು ದೀಕ್ಷೆ ಕೊಡಬೇಕು, ವೈಷ್ಣವರಿಗೆ ಅನುಗ್ರಹ ಮಾಡಬೇಕು, ಕೇವಲ ವಿಪ್ರರಿಗೆ ಮಾಡಬೇಕಂತ ಇದ್ದಿಲ್ಲ. ಅವರಿಗೆ ಸಮಾಜದ ಅತ್ಯಂತ ಕೀಳು ಮಟ್ಟದ ಏನು ದಲಿತರು ನಾವಂತ ಕೇಳ್ತೀವಿ, ದಲಿತರ ಕೇರಿಗೆ ಮೊಟ್ಟ ಮೊದಲನೇ ಹೋದವರು ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಕನಕದಾಸರು ಒಂದು ಕರ್ಮವಶಾತ್ ಹೊಲೆಯನಾಗಿ ಜನಿಸಿದಾಗ ಆ ಹೊಲೆಯ ಒಂದು ಮಾರ್ಗಕ್ಕೆ ಹೋಗಿ ಅವರಿಗೆ ಅನುಗ್ರಹ ಮಾಡಿ ಕನಕಪ್ಪ ಅಂತ ಹೇಳಿ ಕರೆದಂಥ ಮಹಾನುಭಾವರು ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೊಡುಗೆ ಅದ್ಭುತವಾಗಿದೆ. ಕೇವಲ ನಾವು ಬರೀ ಎತ್ತುಗಳಾಗಿ ನಾವು ಕಾಣಬಾರದು, ಅದು ಅವರಿಗೆ ಸಮಾಜ ಕೊಟ್ಟಂಥ ಎಂಥ ಪ್ರತಿಯೊಂದು ಕೊಡುಗೆ ಇವತ್ತಿಗೂ ಆದರ್ಶವಾಗಿದೆ. ಇವತ್ತು ಇಷ್ಟು ಮಠಗಳಾಗಿದ್ದು ಅಂತ ಹೇಳಿದ್ರೆ ಅಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅಷ್ಟು ಜನರಿಗೆ ಇವತ್ತು ಹೂವು ಮಾರೋರಿಗೆ ಒಂದು ಉದ್ಯೋಗ ಕೊಟ್ಟಿದ್ದಾರೆ, ದಿನಸಿ ಕೊಡೋರಿಗೆ ಒಂದು ಉದ್ಯೋಗ ಕೊಟ್ಟಿದ್ದಾರೆ. ಪ್ರತಿ ಒಂದು ಹಂತದಲ್ಲಿ ನೀರು ತರತಕ್ಕಂಥ ವ್ಯಕ್ತಿಗಳು ಕೂಡ ಬಡಿಸೋರಿಗೆ, ಅಡಿಗೆ ಮಾಡೋರಿಗೆ, ಪ್ರತಿಯೊಬ್ಬರಿಗೂ ಉದ್ಯೋಗ ನಿರ್ಮಾಣ ಮಾಡಿ ಕೊಟ್ಟಿರತಕ್ಕಂಥ ಪ್ರಪ್ರಥಮ ಕೀರ್ತಿ ಅಂತ ಹೇಳಿದರೆ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಸಲ್ತಾ ಇದೆ. ಅಂಥ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಎಲ್ಲರ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರತಿನಿತ್ಯ ನಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಓಂ ಶ್ರೀ ರಾಘವೇಂದ್ರ ಅಂತ ಹೇಳಿ ಪ್ರತಿಯೊಬ್ಬರು ಪ್ರತಿನಿತ್ಯ ಸ್ಮರಣೆ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.